ಹ್ಞೂ ಹೋಗೋಣ. ಮನೆ ಕಡೆ ಜೋಪಾನ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಒಂದು ಒಳ್ಳೆ ಟ್ರೆಡಿಷ್ನಲ್ ರೆಸಿಪಿನ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅದಕ್ಕಿಂತ ಮೊದಲು ಇಲ್ಲಿ ನೋಡಿ, ನಾನು ಇಡ್ಲಿ ತಿಂತಾಯಿದ್ದೀನಿ. ನನ್ನ ಒನ್ ಆಫ್ ದ ಫೇವ್ರೆಟ್ ರವಾ ಇಡ್ಲಿ. ಅದರಲ್ಲೂ ಹೋಟೆಲಲ್ಲಿ ತಿನ್ನೋಕ್ಕೆ ನಂಗೆ ತುಂಬ ಇಷ್ಟ. ಈ ಸಾಗು ಕೊಡ್ತಾರಲ್ಲ, ವೆಜಿಟೇಬಲ್ ಸಾಗು, ದಟ್ ಈಸ್ ಮೈ ಫೇವ್ರೆಟ್. ಆ್ಯಕ್ಚುಲಿ ಹೊಟ್ಟೆ ಹಸ್ತಿರಲಿಲ್ಲ, ಆದರೂ ನನಗೆ ರವಾ ಇಡ್ಲಿ ಇದೆ ಅಂತ ಹೇಳಿದರು. ನಾವು ಆ್ಯಕ್ಚುಲಿ ಕಾಫಿ ಕುಡಿಯೋಕ್ಕೆ ಹೋಗಿದ್ವಿ ಫ್ರೆಂಡ್ಸ್ ಶಿವಮೊಗ್ಗದಲ್ಲಿ ಲಾಸ್ಟ್ ಸಂಡೇ ಅನ್ಕೋತೀನಿ. ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ನಮ್ಮ ಹಿಮಾಗೆ ಸ್ವಲ್ಪ ಸ್ಕೂಲ್ ಶೂಸ್ ತೊಗೋಬೇಕಿತ್ತು. ಹಾಗಾಗಿ ಅವಳು ಆನ್ಲೈನಲ್ಲೆಲ್ಲ ಸೈಜ್ ಸರಿಯಾಗಿ ಸಿಗೋಲ್ಲ. ಹಾಗಾಗಿ ಯೂಶ್ವಲಿ ನಾವು ಶಿವಮೊಗ್ಗದಲ್ಲಿ ಸ್ಪಾರ್ ಇದೆಯಲ್ಲ, ಸೊ ಅಲ್ಲೊಂದು ಮಾಲ್ ಇದೆ, ಅದು ನೆನಪಾಗ್ತಲ್ಲ ನನಗೆ, ಬಸ್ ಸ್ಟ್ಯಾಂಡ್ ಹತ್ರ. ಅಲ್ಲಿ ಬಾಟಾ ಒಂದು ಔಟ್ಲೆಟ್ ಇದೆ, ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ಲಿ. ಹಾಗಾಗಿ ನಾವು ಯೂಶ್ವಲಿ ಅಲ್ಲೇ ತೊಗೊಳ್ಳೋದು. ಸೊ ನನಗೆ ನಮ್ಮ ಮನೆಯವರು ಒಂದು ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ನಮ್ಮ 3 ಜನನ ಬಿಟ್ಬಿಟ್ಟು ಹೋದರು. ತುಂಬ ಮಳೆ ಬರ್ತಾಯಿತ್ತು ಹೊರಗಡೆ. ಹಾಗಾಗಿ ಕಾಫಿ ಕುಡಿಯೋಣ ಅಂತ ಬಂದ್ವಿ. ಮಕ್ಕಳು ಏನಾರು ತಿನ್ನಿ ಅಂದರೆ ಬೇಡ, ನಮ್ಗೆ ಹಸಿವಿಲ್ಲ, ಆಮೇಲೆ ತಿಂತೀವಿ ಅಂದರು. ಹಾಗಾಗಿ ನಾನು ಜಸ್ಟ್ ರವಾ ಇಡ್ಲಿನ ಟೇಸ್ಟ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ತುಂಬ ಚೆನ್ನಾಗಿತ್ತು. ಅದೇ ರೀತಿ ಇಲ್ಲಿ ಕ್ಯಾಶ್ ಹತ್ರ ಬಂದಾಗ, ಬಿಲ್ಲಿಂಗ್ ಕೌಂಟ್ ಹತ್ರ ಬಂದಾಗ ನೋಡಿ ಎಷ್ಟು ಕ್ಯೂಟಾಗಿದೆ ಈ ಸೋಂಪು. ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಜಸ್ಟ್ ಒಂದು ಕ್ಲಿಪ್ಪಿಂಗನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸಿಕ್ಕರೆ ತೊಗೋಬೇಕು ನಮ್ಮ ಮನೆಗೂ ಒಂದು ಸೆಟ್ಟು. ಇಲ್ಲಿ ನೋಡಿ, ಅವರು ಮಾತಾಡಿದರು. ನನ್ನ ಚಿಕ್ಕ ಮಗಳು ಇತ್ತೀಚೆಗೆ ಒಂದು ಕಲ್ತ್ಬಿಟ್ಟಿದ್ದಾಳೆ. ಯಾರೇ ಫ್ರೆಂಡಾಗಿ ಮಾತಾಡಲಿ ನಮ್ಮ ಚಾನಲ್ ಬಗ್ಗೆ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮಾಡ್ತಾಳೆ. ಅದೇ ರೀತಿ ಇವ್ರ ಹತ್ರ ಫಸ್ಟೆಲ್ಲ ಪರಿಚಯ ಮಾಡಿಕೊಂಡು ಮಾತಾಡಿಬಿಟ್ಟು, ಆಂಟಿ ನಮ್ಮದು ರೇಖಾ ಚನ್ನಗಿರಿ ಅಂತ ನಮ್ಮ ಮಮ್ಮಿದೊಂದು ಯೂಟ್ಯೂಬ್ ಚಾನಲ್ ಇದೆ, ನೋಡಿದ್ದೀರಾ? ನೋಡಿ, ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತೀವಿ ನಿಮ್ಮ ಹೋಟೆಲ್ದು ಅಂತಂದ್ಬಿಟ್ಟು ಇಲ್ಲಿ ತೋರಿಸ್ತಿದ್ದಾರೆ ನೋಡಿ. ಸೊ ಅವರು ಮೊಬೈಲ್ ಕೊಟ್ಟರು, ನೀನೇ ಮಾಡಪ್ಪ ಅಂತ. ಹಾಗಾಗಿ ಅದನ್ನು ನನ್ನ ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿ, ಮಮ್ಮಿ ಇದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿ, ಕೆಲವೊಬ್ಬರಿಗೆ ಯಾವ ರೀತಿ ಸಬ್ಸ್ಕ್ರೈಬ್ ಮಾಡೋದು ಗೊತ್ತಿರಲ್ಲ ಅಂತ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿದ್ದೀವಿ ಇಲ್ಲಿ. ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫ್ರೆಂಡ್ಸ್, ಈ ರೀತಿ ಬರುತ್ತೆ ರೇಖಾ ಚನ್ನಗಿರಿ ಅಂತ ಯೂಟ್ಯೂಬಲ್ಲಿ. ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಒಳ್ಳೊಳ್ಳೆ ನಿಮಗೋಸ್ಕರ ಒಳ್ಳೊಳ್ಳೆ ನನಗೆ ಗೊತ್ತಿರೋವಂಥದ್ದು, ನಾನು ಮನೇಲಿ ಮಾಡೋವಂಥದ್ದು, ಅದೇ ರೀತಿ ನಮ್ಮಮ್ಮ ನಾವು ಚಿಕ್ಕವರಿದ್ದಾಗ ಅವ್ರು ಮಾಡ್ತಿದ್ದಂತಹ ನಮ್ಮಮ್ಮನ ರೆಸಿಪಿಗಳನ್ನೆಲ್ಲ ನಾನು ನನ್ನ ಚಾನಲಲ್ಲಿ ಶೇರ್ ಮಾಡ್ತೀನಿ. ತುಂಬ ಟ್ರೆಡಿಷನ್ ಮತ್ತು ಮಾಡ್ರನ್ 2 ಥರದ್ದು ರೆಸಿಪಿಗಳನ್ನ ನಾನು ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಅದು ಹೋಟೆಲ್ ಹೆಸರು ಶ್ರೀ ಗುರು ವೈಭವ ಅಂತ. ಸೊ ಹೊರಗಡೆ ಬಂದ್ವಿ, ಸ್ವಲ್ಪ ಮಳೆ ಬರ್ತಾಯಿದೆ, ನೀವು ನೋಡ್ತಿರ್ಬೋದು. ಸೊ ಹಾಗಾಗಿ ಜಸ್ಟ್ ರೋಡ್ ಕ್ರಾಸ್ ಮಾಡಿಬಿಟ್ಟು ನಾವಿವಾಗ ಮಾಲ್ ಒಳಗಡೆ ಹೋಗ್ತಾಯಿದ್ದೀವಿ. ನೀವು ಯಾರಾದರೂ ಶಿವಮೊಗ್ಗದವ್ರಿದ್ದರೆ ಫ್ರೆಂಡ್ಸ್, ನೋಡಿದರೆ ಇದನ್ನು ಒಂದು ಸಿಟಿ ಸೆಂಟರ್, ಅಲ್ಲಿದೆ ನೋಡಿ ಹೆಸರು, ಶಿವಮೊಗ್ಗದಲ್ಲಿರೋ ಸಿಟಿ ಸೆಂಟರ್, ಗಾಂಧಿ ಬಜಾರ್ ಹತ್ರ ಇದೆ ಇದು ನಿಯರಾಗಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವೇನಾದರೂ ಶಿವಮೊಗ್ಗದಲ್ಲಿದ್ದು ಅಥವಾ ಚನ್ನಗಿರಿಯವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒನ್ಸ್ ವಿಸಿಟ್ ಮಾಡಿ. ನಿಮಗೆ ಡೇ ಯಾವ ರೀತಿ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇಲ್ಲಿ ಮೇಲ್ಗಡೆ 3rd ಫ್ಲೋರಲ್ಲಿ ಸ್ಕ್ರೀನ್ಸ್ ಇದೆ, ಅಂದರೆ ಮೂವಿಗಳು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒನ್ ಆಫ್ ದ ಫೇವ್ರೆಟ್ ಸ್ಪಾಟ್ ನಮ್ಮ ಫ್ಯಾಮಿಲಿಗೆ ಇದು. ಯೂಶ್ವಲಿ ಮಂತ್ಲಿ ಒನ್ಸ್ ಟ್ವೈಸ್ ಹೋಗ್ತಾನೇ ಇರ್ತೀವಿ. ನೋಡಿ, ಬಾಟಾ ಶೋರೂಮ್ ಒಳಗಡೆ ಹೋಗ್ತಾಯಿದ್ದೀವಿ. ಸೊ ನಮ್ಮ ಚೋಟಗೆ ಇಲ್ಲಿ ಬಿಟ್ಟರೆ ಎಲ್ಲೂ ಶೂಸ್ ಇಷ್ಟ ಆಗೋಲ್ಲ. ಹಾಗಾಗಿ ಸೊ ಅವಳದು ನೋಡೋಣ. ಅದೇ ರೀತಿ ದೊಡ್ಡೊಳಗೆ ಚಪ್ಪಲ್ ಕೊಡಿಸ್ಬೇಕಿತ್ತು, ಏನಾದ್ರು ಫಂಕ್ಷನ್ ವೇರ್ಸು ಇದೆ. ಬಟ್ ಆದರೂ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ 3 ಜನ ಸ್ವಲ್ಪ ಶಾಪಿಂಗ್ ಫ್ರಿಕ್ಸ್ ಅಂತ. ಆ ವಿಡಿಯೋನೂ ಔಟ್ ಆಗಿಲ್ಲ, ಅದು ನಾನೇನು ಅಪ್ಲೋಡ್ ಮಾಡಿಲ್ಲ. ಬಟ್ ಆ ವಿಡಿಯೋದಲ್ಲಿ ನಾನೊಂದು ಹೇಳಿದೆ, ನಾವು ತುಂಬ ಶಾಪಿಂಗ್ ಫ್ರಿಕ್ಸು, ನಾವು 3 ಜನ ಶಿವಮೊಗ್ಗ ಸ್ಪಾರ್ಗೆ ಹೋದರೆ ತಗೋತಾನೆ ಇರ್ತೀವಿ ಅಂತ. ಅದಕ್ಕೊಂದು ಎಕ್ಸಾಂಪಲ್ ಇದು. ಇಲ್ಲಿ ನೋಡಿ, ನನ್ನ ಮಗಳು ಚೆಕ್ ಮಾಡ್ತಾಯಿದ್ದಾಳೆ ಶೂಸ್ ಎಲ್ಲ. ಅದಕ್ಕಿಂತ ಮುಂಚೆ ಅವಳು ಒಂದು ಸ್ವಲ್ಪ ನಂತರನೇ ಚಪ್ಪಲ್ಗಳು ಎಷ್ಟಿದ್ರೂ ಡ್ರೆಸ್ಸಿಗೆ ಒಂದೊಂದು ಮ್ಯಾಚಿಂಗ್ ಬೇಕು. ಹಾಗಾಗಿ ಇಲ್ಲಿ ಟ್ರೈ ಮಾಡ್ತಿದ್ದಾಳೆ. ಬಟ್ ಆಮೇಲೆ ನಾನೇ ಕನ್ವಿನ್ಸ್ ಮಾಡಿದೆ, ನಿಮ್ಮ ಸ್ಕೂಲಲ್ಲಿ ಚಪ್ಪಲ್ಸ್ ಎಲ್ಲ ಅಲೋವಿಲ್ಲ ಪುಟ, ತುಂಬ ಇದೆ ಆಲ್ರೆಡಿ ಕಲೆಕ್ಷನ್ಸು, ಜಸ್ಟ್ ಸ್ಕೂಲ್ ಶೂಸ್ ತೊಗೊಂತ. ನೋಡಿ, ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ದೆ, ತೊಗೊಂಡಿದ್ದಾರೆ. ಸೊ ಅದಕ್ಕೆ ಬಿಲ್ಲಿಂಗ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಪ್ರಾಬ್ಲಮ್ ಆಯಿತು ಬಿಲ್ಲಿಂಗಲ್ಲಿ, ಕಾರ್ಡ್ ಸ್ವೈಪಿಂಗ್ ಬೇಗ ತೊಗೊಳ್ಳಿಲ್ಲ. ಹಾಗಾಗಿ ಮತ್ತೆ ಇನ್ನೊಂದೆರಡು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ಸೊ ಇಲ್ಲಿ ಫೋಟೋಶೂಟ್ ನಡೀತಾ ಇದೆ, ಅಲ್ಲಿ ಬಿಲ್ಲಿಂಗ್ ನಡೀತಾ ಇದೆ. ಬಿಲ್ಲಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಬಟ್ ಬಿಲ್ಲಿಂಗಲ್ಲಿ ಒಬ್ಬರಿದ್ದರು, ಅವ್ರ ಹೆಸರು ನಾನು ಮೋಸ್ಟ್ಲಿ ಕೇಳಲಿಲ್ಲ ಅನಿಸುತ್ತೆ.
ತುಂಬ ಸಪೋರ್ಟಿವ್ ಮಾಡಿದರು. ಪರವಾಗಿಲ್ಲ ಮ್ಯಾಮ್, ಇಲ್ಲಿ ಬಿಲ್ಲಿಂಗ್ ಡಿಕ್ಲೇರ್ ಅಂತ ಬಂದರೆ ಅಕಸ್ಮಾತ್ ನೀವು ಮನೆಗೆ ಹೋಗಿ ಫೋನ್ಪೇ ಮಾಡಿ ಮಕ್ಕಳು ಶೂಸ್ ಅಲ್ವಾ ತೊಗೊಂಡೋಗಿ ಅಂತ ಅವ್ರು ಹೇಳಿದರು. ಥ್ಯಾಂಕ್ಸ್ ಸರ್. ಇಲ್ಲ ಇವರೇ ನೋಡಿ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ಆ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಕೆಲವೊಬ್ರು ಇಟ್ಟೋಗ್ಬಿಡಿ ಬೇಡ ಅಂತಾರೆ. ನಾನು ಹೇಳಿದೆ ಸರ್ ನಾವು 7:30ವರೆಗೂ ಇಲ್ಲೇ ಇರ್ತೀವಿ ಮಾಲಲ್ಲಿ, ನೀವು ಅದೇನು ಬಿಲ್ಲಿಂಗ್ ಮಾಡಿ ಅಂತ. ಅವ್ರು ಬೇಡ ಮೇಡಮ್ ತೊಗೊಂಡೋಗಿ. ಸೊ ನೀವು ಅಕಸ್ಮಾತ್ ಬಿಲ್ಲಿಂಗ್ 24 ಅವರ್ಸ್ ಒಳಗಡೆ ನಮ್ಮಲ್ಲಿ ಕ್ರಿಯೇಟ್ ಆಗಲಿಲ್ಲ, ನಿಮ್ಮಲ್ಲಿ ವಾಪಸ್ ರಿವರ್ಸ್ ಆದರೆ ನೀವು ಫೋನ್ಪೇ ಮಾಡಿ ಅಂತ ಹೇಳಿದರು. ಡಿಸ್ಕೌಂಟ್ ಹೋಗ್ಬಿಟ್ಟು ಫ್ರೆಂಡ್ಸ್ 15% ಆನ್ MRP 727 ಏನೋ ಆಯಿತು. ಇವರೇ ನೋಡಿ ಅವರು. ಸರ್ ತುಂಬ ಥ್ಯಾಂಕ್ಸ್. ನಾನು ಸ್ವಲ್ಪ ಎಷ್ಟೋ ವ್ಯವಹಾರಗಳಲ್ಲಿ ನಂಬಿಕೆನ ಕಳ್ಕೊಂಡಿದ್ದೀನಿ, ಬಟ್ ಈ ಥರ ವ್ಯಕ್ತಿಗಳು ಸಿಕ್ಕಾಗ ಮತ್ತೆ ನಮಗೆ ನಂಬಿಕೆ ಬರುತ್ತೆ ಜನಗಳ ಮೇಲೆ. ಅದಕ್ಕೆ ಅಲ್ವಾ ಫ್ರೆಂಡ್ಸ್ ಹೇಳೋದು, ನಂಬಿಕೆ ಒಂದು ಸತಿ ಕಳೆದೋದ್ರೆ ಬರಲ್ಲ ಅಂತ ಜನಗಳ ಮೇಲೆ ಅನಿಸುತ್ತೆ, ಬಟ್ ಕೆಲವೊಂದು ವ್ಯಕ್ತಿಗಳು ಆ ನಂಬಿಕೆನ ಪುನಃ ವಾಪಸ್ ಕೊಡ್ತಾರೆ. ಅಮೌಂಟ್ ಎಷ್ಟೇ ಆಗಿರ್ಬೋದು, ಬಟ್ ಅವ್ರ ನಂಬಿಕೆ ಮೇಲೆ ಶೂ ಕೊಟ್ರಲ್ಲ, ನಾವು ಚನ್ನಗಿರಿಯವರು ಅಂತ ಹೇಳಿದ್ರು ಹೋಗಿ ಮೇಡಮ್ ಪರವಾಗಿಲ್ಲ ಅಂತ. ನಾವು ಮನೆಗೆ ಬಂದು 3-4 ಡೇಸ್ ಆದ್ರೂ ಅವ್ರು ಫೋನ್ ಮಾಡಿರಲಿಲ್ಲ. ಆಮೇಲೆ ಒಂದೇ ಒಂದು ಸಲ ಫೋನ್ ಮಾಡಿ ಮ್ಯಾಮ್ ಹಿಂಗೆ ಆಗಿಬಿದೆ ಅಮೌಂಟ್ ಹಾಕಿ ಅಂತ ಹೇಳ್ಬಿಟ್ಟು ಒಂದೇ ಸಲ ಫೋನ್ ಮಾಡಿದರು. ರಿಯಲಿ ಥ್ಯಾಂಕ್ಸ್ ಸರ್. ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಾವು ಶಾಪಿಂಗ್ ಆದಮೇಲೆ ಸ್ಪಾರ್ಗೆ ಹೋದ್ವಿ, ಬಟ್ ಅದು ಏನೂ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ಒಂದು ಮದುವೆ ಅಟೆಂಡ್ ಮಾಡಬೇಕಿತ್ತು ನಾವು ಬಂದುಬಿಟ್ಟು ಚನ್ನಗಿರಿಗೆ, ಹಾಗಾಗಿ ತುಂಬ ಅವಸರದಲ್ಲಿದ್ವಿ. ಸೊ ಸ್ವಲ್ಪ ಮಿನಿಮಮ್ ಶಾಪಿಂಗ್ ಮಾಡಿಕೊಂಡು ಸೊ ನಾವಿಲ್ಲಿ ಟ್ರಾಲಿ ತೊಗೊಂಡು ಹೋದ್ವಿ. ಆಮೇಲೆ ಗೊತ್ತಾಯಿತು ನಾವು ಗ್ರೌಂಡ್ ಫ್ಲೋರಲ್ಲೇ ಇದ್ದೀವಿ, ಮತ್ತೆ ಸುಮ್ಮನೆ ಟ್ರಾಲಿ ಹತ್ರ ಹೋದ್ವಿ ಅಂದ್ಬಿಟ್ಟು ಮತ್ತೆ ವಾಪಸ್ ಬರ್ತಾಯಿದ್ದೀವಿ. ಆ್ಯಕ್ಚುಲಿ ನಮಗೆ ಟೈಮೇ ಸಾಲಿಲ್ಲ, ಇನ್ನೂ ತುಂಬ ಎಕ್ಸ್ಪ್ಲೋರ್ ಮಾಡಬೇಕು ಸ್ಪಾರ್ ಅಂತ ಅಂದ್ಕೊಂಡಿದ್ವಿ. ಇದಾದಮೇಲೆ ಮತ್ತೆ ನಮ್ಮ ಮನೆಯವರು ಚಿಕ್ಕವಳಿಗೆ ಪಿಜ್ಜಾ ಕೊಡಿಸೋ, ಅವಳು ಯಾವಾಗಲೂ ಕೇಳ್ತಾಯಿದ್ಲು, ತುಂಬ ದಿವಸ ಆಯಿತು ಪೆಂಡಿಂಗಲ್ಲಿ ಇಟ್ಟಿದ್ವಿ ಅಂತ. ಹಾಗಾಗಿ ಇವಾಗ ಆ್ಯಕ್ಚುಲಿ ದೊಡ್ಡವಳು ಗಾಡಿ ಹತ್ರ ಹೋದ್ಲು, ನಾವಿಬ್ಬರು ಇಲ್ಲಿ ಡಾಮಿನೋಸ್ ಹತ್ರ ಬಂದ್ವಿ. ಬಟ್ ಫ್ರೆಂಡ್ಸ್ ಅವ್ರು ಏನಂತ ಹೇಳಿದ್ರು ಗೊತ್ತಾ, ಹಾಫ್ ಆನ್ ಅವರ್ ಆಗುತ್ತೆ, ಅದಾದಮೇಲೆ ಫೋನ್ಪೇ ಇದಾಗ್ತಾಯಿಲ್ಲ ಅಂತ ಹೇಳಿದ್ರು. ಬಟ್ ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ. ಹಾಗಾಗಿ ಹೋಗಿಬಿಟ್ಟು ಓಕೆ ಪರವಾಗಿಲ್ಲ ಅಂತ 10 ಮಿನಿಟ್ಸ್ ವೆಯ್ಟ್ ಮಾಡಿ ಆರ್ಡ್ರ್ ಕೊಟ್ಟು ಬಿಲ್ ಪೇ ಮಾಡಬೇಕಾದ್ರೆ ಸೊ ಅದು ಬಿಲ್ ತೊಗೊಳ್ಳಿಲ್ಲ, ಹಾಗಾಗಿ ವಾಪಸ್ ಬಂದಿದ್ದಾಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ರುಟೀನ್ ಫ್ರೆಂಡ್ಸ್. ಇದಕ್ಕೆ ದಂಟಿನ ಸೊಪ್ಪು ಅಂತಾರೆ ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ನನಗೆ ಇನ್ನೂ ನೆನಪಿದೆ, ನಮ್ಮಮ್ಮ ಇದ್ರದ್ದು ಮೊಸರು ಸಾಂಬಾರು ಮಾಡ್ತಾಯಿದ್ರು. ಅದಕ್ಕೆ ನಾವು ನಮ್ಮ ಚನ್ನಗಿರಿ ಸೈಡ್ ಅಶೆಂಬ್ರ ಅಂತೀವಿ. ಸೊ ಇದನ್ನು ಕುದಿಸಲ್ಲ, ಹಸಿ ಸಾಂಬಾರು ಫ್ರೆಂಡ್ಸ್. ನಿಜವಾಗ್ಲೂ ಇದು ಆಲ್ರೆಡಿ ವಿಡಿಯೋ ಮಾಡೇ ಒಂದು ವೀಕ್ ಆಯಿತು, ಬಟ್ ನಂಗೆ ಅಪ್ಲೋಡ್ ಮಾಡೋಕ್ಕಾಗ್ತಿರಲಿಲ್ಲ, ತುಂಬ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಇದ್ದು. ಹಾಗಾಗಿ ಬಾಯಲ್ಲಿ ನೀರು ಬರ್ತಾಯಿದೆ ಫ್ರೆಂಡ್ಸ್. ಸಚ್ಚ ಟ್ರೆಡಿಷ್ನಲ್ ಫುಡ್ಡು, ಆಮೇಲೆ ತುಂಬ ಫೈಬರಸ್ ಫುಡ್ಡು, ದೇಹಕ್ಕೆ ತುಂಬ ತಂಪು ಬೇಸಿಗೆಯಲ್ಲಿ. ಇದರಲ್ಲಿ ತುಂಬ ಕ್ಯಾಲ್ಶಿಯಮ್ ಇರುತ್ತೆ, ಐರನ್ ಇರುತ್ತೆ, ದಂಟಲ್ವಾ. ಹಾಗಾಗಿ ಅದು ಫ್ರೆಂಡ್ಸ್ ಇದು ನಾಟಿ ಅಂತಾರಲ್ಲ, ಹಳ್ಳಿಯಲ್ಲಿ ಸೈಡ್ ಬೆಳೆದಿದ್ದಂಥದ್ದು ಮನೆ ಹತ್ರ. ನಾನು ಒಬ್ಬರಿಗೆ ರಿಕ್ವೆಸ್ಟ್ ಮಾಡಿದ್ದೆ, ನಂಗೆ ಪ್ಲೀಸ್ ತಂದುಕೊಡಿ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಬೇಕು ಅಂತ. ಹಾಗಾಗಿ ಯಾರೆಲ್ಲ ಫ್ರೆಂಡ್ಸ್ ಈ ದಂಟಿನ ಸಾಂಬಾರ್ದು ಏನಂತಾರೆ ಸೊಪ್ಪು ಸಾರು ಇಲ್ಲ ಬಸ್ಸಾರು ಇಲ್ಲ ಅಶಂಬ್ರ ಅಂತೀವಲ್ಲ ನಾವು, ಮೊಸರು ಸಾರು ಊಟ ಮಾಡಿದ್ದೀರಾ, ಪ್ಲೀಸ್ ನೀವು ನಿಜವಾಗ್ಲೂ ಊಟ ಮಾಡಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ನೋಡಿ ಫ್ರೆಂಡ್ಸ್, ಹೇಗಿದ್ರೆ ನಾನು ಕುಕ್ಕರಲ್ಲಿ ನೀಟಾಗಿ ಅದನ್ನು ಕ್ಲೀನ್ ಮಾಡಿಬಿಟ್ಟು, ಯಾವುದು ತುಂಬ ಟೆಂಡರ್ ಆಗಿದೆ ಅದನ್ನು ತೊಗೊಂಡ್ಬಿಟ್ಟು ಕ್ಲೀನ್ ಮಾಡೋದು ಕ್ಲಿಪ್ಪಿಂಗ್ಸು ಮಿಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ಮಾಡ್ಕೊಂಡಿದ್ದೆ, ಬಟ್ ಎಲ್ಲೋ ಡಿಲೀಟ್ ಆಗಿಬಿಟ್ಟಿದೆ ಮಿಸ್ ಆಗಿ. ಅದನ್ನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. 2 ವಿಜಲ್ ಹಾಕ್ಸ್ತೀನಿ ಉಪ್ಪು ಹಾಕ್ಬಿಟ್ಟು. ಈಗ ಅದಕ್ಕೆ ಸಾಂಬಾರಿಗೆ ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಕಡಲೆ, ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಉಪ್ಪು. ಸೊ ಅದಕ್ಕೆ ನಾನು ಫಸ್ಟ್ ಏನು ಮಾಡ್ಕೊತಾ ಇದ್ದೀನಿ, ಕಾಯಿ ಒಂದೇ ಟೈಮ್ಗೆ ಸಾಂಬಾರು ಮಾಡ್ತಾ ಇರೋದು ಇದು. ಹಾಗಾಗಿ ಲಿಮಿಟ್ ಸ್ವಲ್ಪ ನೋಡ್ಕೊಂಡು ಮಾಡ್ತಾಯಿದ್ದೀನಿ, ಕ್ವಾಂಟಿಟಿ ಎಲ್ಲ ಕಡಿಮೆ ಹಾಕ್ತಾಯಿದ್ದೀನಿ. ಸೊ ಅದಕ್ಕೆ ಫ್ರೆಶ್ ಆಗಿರುವಂತಹ ಮೊಸರು ಬೇಕು, ತುಂಬ ಹುಳಿನೂ ಇರಬಾರ್ದು ಮೊಸರು, ತುಂಬ ಸ್ವೀಟು ಇರಬಾರ್ದು. ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಮೊಸರು ಮಾಡಿ ರಾತ್ರಿ ಮೊಸರು ಹಾಕಿ ಬೆಳಗ್ಗೆ ಸಾಂಬಾರು ಮಾಡ್ತಿದ್ರೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಮನೆ ಮೊಸರು ಫ್ರೆಂಡ್ಸ್, ಮನೆಯಲ್ಲೇ ನಾವು ಹಾಲು ತೊಗೋತೀವಲ್ಲ ಹಳ್ಳಿಯವ್ರ ಹತ್ರ, ಅದ್ರದ್ದು ಮೊಸರು. ದಯವಿಟ್ಟು ಪ್ಯಾಕೆಟ್ ಮೊಸರು ತಂದು ಮಾಡೋಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಹಳ್ಳಿ ಹಾಲು ಸಿಗಲ್ಲ ಅಂದರೆ ಪ್ಯಾಕೆಟ್ ಹಾಲು ತಂದುಬಿಟ್ಟು ಮೊಸರು ಹಾಕಿ ಎಪ್ಪಾಕಿ ಮಾಡಿ, ಅಟ್ಲೀಸ್ಟ್ ಒಂಚೂರು ಹುಳಿ ಬರುತ್ತೆ. ಬಟ್ ಪ್ಯಾಕೆಟ್ ಮೊಸರಲ್ಲಿ ಸಾಂಬಾರು ಅಷ್ಟು ಟೇಸ್ಟ್ ಬರಲ್ಲ. ಸೊ ಇವಾಗ ನಾನು ಅದನ್ನು ರೆಡಿ ಮಾಡ್ಕೊಳ್ಳೋದ್ರೊಳಗಡೆ ಇಲ್ಲಿ ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ ಏನು ಫ್ಯಾನ್ಸಿ ಇಲ್ಲ ಫ್ರೆಂಡ್ಸ್, ಜಸ್ಟ್ ಸಾಸಿವೆ, ಒಂದು ಅರ್ಧ ತಪ್ಪಿರೋ 1 ಈರುಳ್ಳಿ, ಕರಿಬೇವು ಅಷ್ಟೇ. ತುಂಬ ಎಲ್ಲ ಹಾಕಬಾರ್ದು, ಯಾಕಂದರೆ ದಂಟಿಂದು ಸೊಪ್ಪಿಂದು ಮತ್ತು ದಂಟಿದು ಫ್ಲೇವರ್ ಬರಬೇಕು. ಹಾಗಾಗಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ 1 ಹೊತ್ತಿಗೆ ಆಗಿರೋದ್ರಿಂದ ಒಂದು ಹಾಫ್ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೊಂದು ಹಾಫ್ ಹಾಕಿ ಬಿಡ್ತಾ ಇದ್ದೀನಿ. ನೋಡ್ತಿರ್ಬೋದು ನಾನು ಒಗ್ಗರಣೆಗೆ ಚಿಕ್ಕದಾಗಿ ಒಂದು ಸ್ವಲ್ಪ ಮೀಡಿಯಮ್ ಸೈಜಾಗಿ ಈರುಳ್ಳಿ ಮತ್ತು ಫ್ರೆಶ್ ಆಗಿರುವಂತಹ ಕರಿಬೇವು, ಇದು ನಮ್ಮ ಮನೆ ಮುಂದೆ ಇರುವಂತಹ ಗಿಡದಲ್ಲಿರುವಂತಹ ಕರಿಬೇವು, ಅದನ್ನು ಸತ ನಾನು ತೊಗೊಂಡಿದ್ದೀನಿ. ನಮ್ಮ ಮನೆಯವರು ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಅದನ್ನು ಒಂದು ಯಾಕೆ ಉಳಿಸ್ಬಿಡ್ತೀಯ ಹೆಚ್ಚಪ್ಪ ಅಂತಂದ್ರು. ಹಾಗಾಗಿ ಅದನ್ನು ಸತ ಹೆಚ್ಚುತ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಕ್ರಂಚಿಗೆ, ಯಾಕಂದರೆ ನಾವು ತುಂಬ ಅದನ್ನು ಫ್ರೈ ಮಾಡಲ್ಲ ಎಣ್ಣೆಯಲ್ಲಿ. ಹಾಗಾಗಿ ಫ್ರೆಂಡ್ಸ್, ನೀವು ಯಾವ ರೀತಿ ಮಾಡ್ತೀರಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ತುಂಬ ಜನ ವ್ಯೂಸ್ ಬರ್ತಾಯಿದೆ, ಬಟ್ ಕಮೆಂಟ್ಸೇ ನೀವು ಮಾಡ್ತಾಯಿಲ್ಲ.
ಪ್ಲೀಸ್ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯನ ಎಕ್ಸ್ಪ್ರೆಸ್ ಮಾಡಿ. ಇನ್ನೂ ಯಾವುದಾದ್ರೂ ನಿಮಗೆ ಕೆಲವೊಂದು ರೆಸಿಪಿಗಳು ನಿಮ್ಮ ಅಮ್ಮ ಮಾಡ್ತಿದ್ದಿದ್ದು ರೆಸಿಪಿಗಳು ನಿಮಗೇನಾದರೂ ನೋಡಬೇಕು, ಯಾವ ರೀತಿ ಮಾಡ್ತಾಯಿದ್ರು ಅಂತ ನಿಮಗೆ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಅದೇ ರೀತಿ ಮುದ್ದೆಗೆ ಇಟ್ಟಿದ್ದೀನಿ, ರಾಗಿ ಮುದ್ದೆ. ಇದಕ್ಕೆ ಒಳ್ಳೆ ಕಾಂಬಿನೇಷನು ಮುದ್ದೆ ಫ್ರೆಂಡ್ಸ್, ಎಸ್ಪೆಷಲಿ ರಾಗಿ ಮುದ್ದೆ. ಸೊ ಅದೇ ರೀತಿ ನೋಡಿ ಕುಕ್ಕರ್ 2 ವಿಷಲ್ ಆಗಿತ್ತು, ಅದನ್ನು ನಾನು ಡ್ರೈನ್ ಔಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಅದ್ರ ನೀರು ಬೇಕಿಲ್ಲ, ಯಾಕಂದ್ರೆ ನೀರು ಹಾಕಬಾರ್ದು, ಯಾಕಂದರೆ ಇದು ಹಸಿ ಸಾರಲ್ವ. ಹಾಗಾಗಿ ಜಸ್ಟ್ ಅದನ್ನು ಡ್ರೈನ್ ಔಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಯಾವ ರೀತಿ ನಾನು ಅದನ್ನು ಫಿಲ್ಟರ್ ಮಾಡ್ಕೊತಿದ್ದೀನಿ ಅಂದರೆ ನೀರನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಅಂತ ಇಲ್ಲಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಯಾವ ಒಂದು ಕನ್ಸಿಸ್ಟೆನ್ಸಿಲಿ ನಾನು ಬೇಯಿಸ್ಕೊಂಡಿದ್ದೀನಿ ಅಂತ ಮುಟ್ಟಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿ ಇದೆ. ಜಸ್ಟ್ ಒಂದು ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಪ್ರೆಸ್ ಆಗಬೇಕು, ತುಂಬ ಪ್ರೆಷರ್ ಹಾಕಬಾರ್ದು, ಆ ರೀತಿ ಅದು ಪ್ರೆಸ್ ಆಗಬೇಕು. ಸೊ ನೋಡಿ ನಾನಿಲ್ಲಿ ಆವಾಗಲೇ ಹೇಳಿದೆ, ಮಿಕ್ಸಿಗೆ ನಾನು ಕಡಲೆ ಮತ್ತು ಕಾಯಿ, ಜೀರಿಗೆ, ಕೊತ್ತಂಬರಿ ಬೀಜ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಉಪ್ಪು, ಅದ್ರ ಜೊತೆಗೆ ಖಾರಕ್ಕೆ ಹಸಿ ಮೆಣಸಿಕಾಯಿ. ಫ್ರೆಂಡ್ಸ್, ಇದಕ್ಕೆ ಹಸಿ ಮೆಣಸಿಕಾಯಿನೇ ಹಾಕಬೇಕು, ಹುರಿದು ಹಾಕಬಾರ್ದು, ಈ ರೀತಿ ಬೇಯಿಸೇ ಹಾಕಬೇಕು. ನಾವೇನು ಸೊಪ್ಪನ್ನು ಬೇಯಿಸ್ಕೊತೀವಲ್ಲ ಅದ್ರ ಜೊತೆನೇ ಬೇಯಿಸ್ಕೊಂಡ್ರೆ ಸ್ವಲ್ಪ ಅದ್ರದ್ದು ಖಾರ ಕಡಿಮೆ ಆಗುತ್ತೆ. ಯಾಕಂದರೆ ಇದು ನಾವು ಬಿಸಿ ಮಾಡಲ್ವಲ್ಲ, ಸ್ವಲ್ಪ ಖಾರ ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ ಹಸಿ ಸಾರಲ್ಲಿ. ಹಾಗಾಗಿ ನಾನು ಇವಾಗ ಮಿಕ್ಸಿಗೆ ಹಾಕಬೇಕು, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಂಗೆ ಹಸಿ ಮೆಣಸಿ ಬೇಕಿತ್ತಲ್ವಾ, ಹಾಗಾಗಿ ನೆನಪಾಯಿತು. ಸೊ ಮಿಕ್ಸ್ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟು ಇಲ್ಲಿ ಹಸಿಮೆಣ್ಸಿಕಾಯಿನ ತಗೋತಾ ಇದ್ದೀನಿ. ನಾನು ಇಲ್ಲಿ ಎಷ್ಟು ಹಸಿಮೆಣ್ಸಿಕಾಯಿ ಹಾಕಿದ್ದೆ ಎಲ್ಲನೂ ಹಾಕಿದ್ದೆ ಫ್ರೆಂಡ್ಸ್ ಮಿಕ್ಸಿಗೆ. ಸ್ವಲ್ಪನೂ ಖಾರ ಅನ್ನಿಸ್ತಿರಲಿಲ್ಲ, ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿತ್ತು. ಯಾಕಂದರೆ ಮೊಸರು ತುಂಬ ಜಾಸ್ತಿ ಹಾಕ್ತೀವಲ್ವಾ, ಹಾಗಾಗಿ ಫ್ರೆಂಡ್ಸ್ ಇದಕ್ಕೆ ನಾವು ನೀರನ್ನ ಹಾಕಲ್ಲ, ನೀರು ಮತ್ತು ಮಜ್ಜಿಗೆ ಹಾಕಲ್ಲ, ಮೊಸರು ಮತ್ತು ಹಾಲು ಎರಡೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು. ಹಾಗಾಗಿ ಸ್ವಲ್ಪ ಖಾರ ಹಿಂದೆ ಮುಂದೆ ಇದ್ದರೂ ನಡೆಯುತ್ತೆ. ಸೊ ನೋಡಿದ ಸ್ವಲ್ಪ ತಣ್ಣಗಾಗಲಿ, ಈ ಕಡೆ ನಾನು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಾನು ಯಾಕೆ ಫಸ್ಟ್ ಒಗ್ಗರಣೆ ಮಾಡ್ಕೋತಿದ್ದೀನಿ ಅಂದರೆ, ಒಗ್ಗರಣೆ ತಣ್ಣಗೆ ಹಾಕಬೇಕು. ಬಿಸಿ ಇರೋವಂಥ ಒಗ್ಗರಣೆಗೆ ನಾವು ಮೊಸರು ಹಾಕಬಾರ್ದು. ಹಾಗಾಗಿ ಸೊ ನಾನು ಮೊದಲೇ ಜಸ್ಟ್ ಸ್ಲೈಟ್ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾನು ಒಗ್ಗರಣೆ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊತೀನಿ. ಸೊ ಗ್ಯಾಸ್ ಆಫ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ದಂಟೇನು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಆಫ್ ಮಾಡಿಬಿಡ್ತೀನಿ. ಆ ಬಿಸಿಗೆ ದಂಟಿನ ಸೊಪ್ಪು, ಇನ್ನೂ ಸ್ವಲ್ಪ ಈರುಳ್ಳಿ ಮತ್ತು ಅದು ಉಪ್ಪನ್ನು ಬ್ಯಾಲೆನ್ಸ್ ಆಗುತ್ತೆ. ಇವಾಗ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಸೊ ಮಿಕ್ಸಿ ಎಲ್ಲ ಆಗಿದೆ ಫ್ರೆಂಡ್ಸ್. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಜಸ್ಟ್ ಒಂದು ಗರ್ ಅನ್ಸೋದಷ್ಟೇ, ತುಂಬ ಫೈನ್ ಪೇಸ್ಟ್ ಮಾಡ್ಕೋಬಾರ್ದು. ನೋಡಿ ಗ್ರೀನ್ ನಾವೇನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಲ್ಲ ಅದ್ರ ಚಂಕ್ಸ್ ಕಾಣಬೇಕು. ಅದು ನೋಡೋಕ್ಕೆ ತುಂಬ ಡೆಕೋರೇಟಿವ್ ಆಗಿ ಕಾಣುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಗ್ರೀನ್ ಚಂಕ್ಸ್ ಥರ ಕಾಣ್ತಾ ಇದೆ. ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದರೆ ಕ್ಲೋಸಪ್ಪಲ್ಲಿ ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ. ಫೋಕಸ್ ಮಾಡ್ತೀನಿ ನೋಡಿ, ಈ ರೀತಿ. ಎಸ್, ಐ ಥಿಂಕ್ ಯು ಗಾಟ್ ಇಟ್. ಈ ರೀತಿ ಕಾಣಬೇಕು ಫ್ರೆಂಡ್ಸ್. ಮಸಾಲೆನೇ ನೋಡಿ ಎಷ್ಟು ಟೆಂಪ್ಟಿಂಗಾಗಿ ಕಾಣ್ತಾ ಇದೆ ಅಂತ ನಾನು ಅದಕ್ಕೆ ಹೇಳಿದ್ದು. ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ, ಬಟ್ ಒಂದು ಸತಿ ಫ್ರೆಂಡ್ಸ್ ನಾನು ಹಾಕೋ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡಿ, ಅಥವಾ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೆ ಕೇಳಿ ನೀವು ಈ ಥರದ್ದು ತೊಗೊಂಡಿದ್ದೀರಾ, ತಿಂದಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನೋಡಿ ಈಗ ನಾನು ಸ್ವಲ್ಪ ಒಗ್ಗರಣೆ ತಣ್ಣಗಾಗಿದೆ. ಇವಾಗ ಊಟಕ್ಕೆ ತುಂಬ ಹೊತ್ತಾಗಿದೆ, ಆಲ್ರೆಡಿ ನಮ್ಮ ಮನೇಲಿ ಕಾಯ್ತಾ ಇದ್ದಾರೆ. ಬೆಳಗ್ಗೆ ತಿಂಡಿ ಮಾಡಿದ್ನಲ್ಲ, ಅವರಿಗೆ ಮಧ್ಯಾಹ್ನ ಊಟಕ್ಕೆ ಮಾಡ್ತಾ ಇರೋದಿದ್ದು. ಸೊ ನನ್ನ ಮಸಾಲೆ ಏನು ಗ್ರೈಂಡ್ ಮಾಡ್ಕೊಂಡಿದ್ದನಲ್ಲ ಅದನ್ನು ನಾನು ಇವಾಗ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈಗ ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಮೊಸರು, ನೋಡಿ ಮೊಸರು ತುಂಬ ಗಟ್ಟಿ ಇದೆ. ಇದೇ ರೀತಿ ಇದನ್ನು ನಾವು ಸಾಂಬಾರಿಗೆ ಹಾಕಬಾರ್ದು. ಇದನ್ನು ಮೊದಲ ಸೋಸ್ತಾ ಇದ್ವಿ, ದೊಡ್ಡ ಬಟ್ಟೆಯಲ್ಲಿ ಫಿಲ್ಟ್ರಲ್ಲಿ ಸೋಸ್ತಾ ಇದ್ರು. ನಾನಿವಾಗ ಅಷ್ಟೊಂದೆಲ್ಲ ಇವಾಗ ಯಾರು ಅಂಥ ಟ್ರೆಡಿಷ್ನಲ್ ಮೆಥಡ್ಗಳನ್ನೆಲ್ಲ ಫಾಲೋ ಮಾಡಲ್ಲ. ಯಾಕಂದರೆ ಮಾಡೋದೇ ಅಡುಗೆ ಇಬ್ಬರಿಗೆ 3 ಜನಕ್ಕೆ 4 ಜನಕ್ಕೆ ಮಾಡ್ತಾ ಇರ್ತಾರೆ. ಸೊ ಕ್ವಾಂಟಿಟಿ ತುಂಬ ಕಡಿಮೆ ಮಾಡ್ತಿರ್ತಾರೆ. ಹಾಗಾಗಿ ಶಾರ್ಟ್ಕಟ್ಟಲ್ಲೇ ಮಾಡ್ತೀವಿ. ಅದೇನು ಮಿಕ್ಸಿಲಿ ಮಸಾಲ ಇತ್ತಲ್ಲ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಜಸ್ಟ್ ಇದನ್ನು ಅಷ್ಟೇ ಒಂದು ಪಲ್ಸು, ಈ ಕಡೆ ಪಲ್ಸ್ ಇರುತ್ತಲ್ಲ ಅದನ್ನು 2 ಪಲ್ಸ್ ಮಾಡಿದ್ದೀನಿ. ಆಮೇಲೆ ತುಂಬ ಪಲ್ಸ್ ಮಾಡಿದ್ರೆ ಅದ್ರದ್ದು ಇದು ಬೆಣ್ಣೆ ಬಿಟ್ಬಿಡುತ್ತೆ, ಕ್ರೀಮ್ ಇರುತ್ತಲ್ಲ. ಹಾಗಾಗಿ ಜಸ್ಟ್ ಈ ರೀತಿ ಮಜ್ಜಿಗೆ ಥರ ಮಾಡ್ಕೊಂಡ್ಬಿಡೋದು. ಇದು ಗಟ್ಟಿ ಮಜ್ಜಿಗೆ ಟೈಪು, ಬಟ್ ಕಂಪ್ಲೀಟ್ ಮಜ್ಜಿಗೆ ಟೈಪ್ ಅಂದರೆ ತುಂಬ ಸಲ ಮಿಕ್ಸಿ ಹಾಕಬೇಕಾಗುತ್ತೆ ನಾವು. ಈಗ ರೆಡಿ ಇರೋದನ್ನು ನಾನು ಏನು ಒಗ್ಗರಣೆ ಮತ್ತು ಮಸಾಲ ರೆಡಿ ಇದೆಯಲ್ಲ ಫ್ರೆಂಡ್ಸ್, ಇನ್ನೊಂದು ಟಿಪ್ಸು, ಇದು ಪೂರ್ತಿ ತಣ್ಣಗಾಗಿದೆ, ಇದು ಬಿಸಿ ಇಲ್ಲ. ಹಾಗಾಗಿ ನಾನು ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ, ಬಿಸಿಗೆ ಹಾಕಬಾರ್ದು. ನನಗೆ ಇವಾಗ ಹೇಳಿದೆ ನಾನು ಮೊಸರು ಹಾಲು ಎರಡೇ ಯೂಸ್ ಮಾಡೋದು ಅಂತ, ನೀರು ಹಾಕಬಾರ್ದು. ಸೊ ನಾವು ನೀರು ನಿಮಗೆ ಬೇಕು ಅಂದರೆ ಮಿಕ್ಸಿ ಜಾರಲ್ಲಿ ನೀವು ಏನು ಮಾಡ್ಕೋತಿರಲ್ಲ ಅವಾಗಲೇ ನೀರು ಹಾಕಬೇಕು. ಮೇಲೆ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಇವಾಗ ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ಹಾಲು ಹಾಕಲೇಬೇಕು ಫ್ರೆಂಡ್ಸ್, ಇಲ್ಲ ಅಂತಂದರೆ ರುಚಿ ಬ್ಯಾಲೆನ್ಸ್ ಆಗಲ್ಲ. ಹಾಗಾಗಿ ಸ್ವಲ್ಪ ಕಾಯಿಸಿ ಹಾರಿರೋ ಅಂಥ ಹಾಲನ್ನು ಹಾಕ್ತಾಯಿದ್ದೀನಿ. ಹಸಿ ಹಾಲು ಹಾಕಬಾರ್ದು, ಬಿಸಿ ಇರೋವಂಥ ಹಾಲನ್ನು ಹಾಕಬಾರ್ದು. ಇನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಚಿಲ್ಲಾಗಿರೋ ಹಾಲು ಹಾಕ್ಬಿಟ್ರೆ ಇನ್ನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಮುದ್ದೆ ಜೊತೆ ನಾನು ಚಿಲ್ಲಾಗಿ ಸರ್ವ್ ಮಾಡ್ತಾ ಇದ್ದೀನಿ. ಗೊತ್ತಿರುತ್ತೆ ಅನ್ಸುತ್ತೆ, ತುಂಬ ಹೆಲ್ತ್ ಬೆನಿಫಿಟ್ ಇರುತ್ತೆ, ಇದರಲ್ಲಿ ಫೈಬರ್ ಇರುತ್ತೆ. ಇದನ್ನು ನಾನು ಹೇಳಿ ತರಿಸ್ಬಿಟ್ಟು ಒಬ್ಬರು ಹಳ್ಳಿಯವ್ರು ಪರಿಚಯ ಇದ್ರು, ನನಗೆ ತರಿಸ್ಬಿಟ್ಟು ಮಾಡಿದ್ದೀನಿ. ನಿಮಗೆ ರೆಸಿಪಿ ತೋರಿಸೋಣ ಅಂತ. ಕಂಪ್ಲೀಟ್ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಟ್ರೆಡಿಷ್ನಲ್ ಫುಡ್ ಮಾಡಿಕೊಡಿ ಅಂತ ತುಂಬ ಸಲ ನಾನು ನಿಮಗೆ ಹೇಳ್ತಿರ್ತೀನಿ. ಅಮ್ಮ ಮಾಡಿ ಕಳಿಸಿದ್ರು ಅಂತ ಹೇಳಿದ್ನಲ್ಲ, ಕಾಳು ಹಪ್ಪಳ ನೋಡಿ
ಒಳ್ಳೆ ಕಾಂಬಿನೇಷನ್ನು. ಫ್ರೆಂಡ್ಸ್, ಮೊನ್ನೆ ನಾನೊಂದು ಪೋಸ್ಟ್ ಹಾಕಿದ್ದೆ, ಚನ್ನಗಿರಿಯಲ್ಲಿ ಅತಿ ಕಡಿಮೆ ಬೆಲೆಗೆ ಎಲೆಕ್ಟ್ರಾನಿಕ್ ವಸ್ತುಗಳು ಸಿಗುತ್ತೆ ಅಂತ. ಅದಕ್ಕೆ ನಾನು ಒಂದು ಸರ್ಪ್ರೈಸ್ ಆಗಿರಲಿ ಅಂತ ಜಸ್ಟ್ ಪೋಸ್ಟ್ ಹಾಕಿದ್ದೆ. ಇಲ್ಲಿ ಡೀಟೇಲಾಗಿ ಒಂದು ಶಾರ್ಟ್ ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿ. ಇದು ಬಂದು ಆಶೀರ್ವಾದ್ ಎಲೆಕ್ಟ್ರಾನಿಕ್ಸ್ ಅಂತ ಚನ್ನಗಿರಿಯಲ್ಲಿ ಕಾಂಪ್ಲೆಕ್ಸ್ ಇದೆಯಲ್ಲ, ಚೌಡಮ್ಮ ದೇವಸ್ಥಾನದ ಹತ್ರ ಕಾಂಪ್ಲೆಕ್ಸ್ ಇದೆಯಲ್ಲ, ಕರ್ನಾಟಕ ಬ್ಯಾಂಕ್ ಕೆಳಗಡೆ, ಅಲ್ಲಿ ಇದೆ ಈ ಅಂಗಡಿ. ಇವರೇ ಓನರು, ಶಿವಪ್ರಕಾಶ್ ಅಂತ. ಫ್ರೆಂಡ್ಸ್, ನಾನು ಹಾಕಿದ್ದು ಪೋಸ್ಟಲ್ಲಿ ಹೇಳಿದ್ದೆ, ಒಂದು ವಸ್ತುನ ತೊಗೊಂಡ್ರೆ ನಿಮಗೆ ಒಂದು ವಸ್ತುನ ಉಚಿತವಾಗಿ ಕೊಡ್ತಾರೆ ಅಂತ. ಅದೇ ರೀತಿ ಡಿಸ್ಕೌಂಟ್ಸ್ ಅಂತ ಇರುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಯಾರ್ಯಾರು ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಫಾಲೋ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಫಾಲೋ ಮಾಡಿ. ರೇಖಾ NM ಸತೀಶ್ ಅಂತ ನನ್ನ ಇನ್ಸ್ಟಾಗ್ರಾಮ್ ID. ಅದೇ ರೀತಿ ಕಂಪ್ಲೀಟ್ ವಿಡಿಯೋ ಯಾವ ವಸ್ತು ತೊಗೊಂಡ್ರೆ ಏನೇನು ಆಫರ್ ಇರುತ್ತೆ ಅನ್ನೋದನ್ನು ನಾನು ನನ್ನ ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ವಿಡಿಯೋ ಹಾಕಿದ್ದೀನಿ. ನಿಮ್ಗೇನಾದರೂ ಕಂಪ್ಲೀಟ್ ಡೀಟೇಲ್ಸ್ ಬೇಕಾದರೆ ನನ್ನ ಚಾನಲ್ಗೆ ಹೋಗಿಬಿಟ್ಟು ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ವಿಡಿಯೋವನ್ನು ನೋಡಿ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಶಿವಪ್ರಕಾಶ್ ಸರ್ಗೆ ಕಾಲ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು. ನೋಡಿ, ನಾನು ಎಷ್ಟೊಂದು ವಸ್ತುಗಳನ್ನ ತೋರಿಸ್ತಾ ಇದ್ದೀನಲ್ಲ, ಅವ್ರ ಅಂಗಡಿ ತುಂಬ ಚೆನ್ನಾಗಿದೆ. ತುಂಬ ವೆರೈಟಿ ಆಫ್ ಮನೆಗೆ ಬೇಕಾದಂತಹ ಹೋಮ್ ಅಪ್ಲೈನ್ಸಸ್ ಪ್ರಾಡಕ್ಟ್ಸ್ ಇದೆ. ಒಂದು ಸತಿ ಭೇಟಿ ಕೊಡಿ. ಅದೇ ರೀತಿ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿಬಿಟ್ಟು ಯೂಟ್ಯೂಬ್ ಪೋಸ್ಟನ್ನು ನೋಡಿಬಿಟ್ಟು ಹೋಗ್ತೀರಾ ಅಂಗಡಿಗೆ, ನನ್ನ ಚಾನಲ್ ಹೆಸರು ಹೇಳಿದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಡೈರೆಕ್ಟಾಗಿ ನಿಮಗೆ MRP ಮೇಲೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಯಾರೆಲ್ಲ ಈ ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ನನ್ನ ಯೂಟ್ಯೂಬಲ್ಲಿ ನನ್ನ ಫುಲ್ ವಿಡಿಯೋವನ್ನು ನೋಡಿಬಿಟ್ಟು ಹೋಗ್ತೀರಾ, ನನ್ನ ಯೂಟ್ಯೂಬ್ ID ರೇಖಾ ಚನ್ನಗಿರಿ ಅಂತ. ಸೊ ನಾನು ಬೇಸಿಕಲಿ ಚನ್ನಗಿರಿಯವರು, ಹಾಗಾಗಿ ನಮ್ಮ ಚನ್ನಗಿರಿ ಜನತೆಗೆ ನಾನು ಈ ಸರ್ಪ್ರೈಸನ್ನು ಹೇಳ್ತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಯೂಸ್ ದಿಸ್ ಆಫರ್.